ಅಖಂಡ ಉತ್ತರ ಕನ್ನಡ ಜಿಲ್ಲೆಯನ್ನ ವಿಭಜನೆ ಮಾಡಲು ಹೋರಾಟ ನಡೆಸುತ್ತಿರುವ ಅನಂತಮೂರ್ತಿ ಹೆಗಡೆ ಶಿರ್ಸಿ ಭಾಗದಲ್ಲಿ ಖರೀದಿಸಿರುವ ಕೃಷಿ ಭೂಮಿಗಳಿಗೆ ಬೆಲೆ ಕಂಡುಕೊಳ್ಳುವ ಸ್ವಹಿತಾಸಕ್ತಿ ಹೊಂದಿರುವ ಸಂಶಯ ಇದ್ದು ಇವರ ಸ್ವಾರ್ಥಕ್ಕೆ ಜಿಲ್ಲೆಗೆ ಶಾಂತಿ ಕದಡುವ ಕೆಲಸ ಆಗಬಾರದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಭಾಸ್ಕರ್ ಪಟಗಾರ್ ಹೇಳಿದರು. ಸೋಮವಾರ ಕಾರವಾರ ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಉದ್ಯಮಿಯಾಗಿರುವ ಅನಂತಮೂರ್ತಿ ಹೆಗಡೆ ಅವರು ಕದಂಬ ಜಿಲ್ಲಾ ಸಮಿತಿ ಮಾಡಿಕೊಂಡು ಜಿಲ್ಲೆಯ ವಿಭಜನೆ ಬಗ್ಗೆ ಹೋರಾಟ ಮಾಡುತ್ತಿದ್ದಾರೆ. ಈವರೆಗೆ ಯಾವುದೇ ಹೋರಾಟದಲ್ಲಿ ಕಾಣಿಸಿಕೊಳ್ಳದ ಅವರು ಅಣಬೆಯಂತೆ ಹುಟ್ಟಿಕೊಂಡು ಜಿಲ್ಲೆಯ ವಿಭಜನೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಗಡಿಭಾಗವನ್ನ ವಿಭಜನೆ ಮಾಡಲು ಹೊರಟಿರೋದು ನಾಡದ್ರೋಹದ ಕೆಲಸ. ಹೀಗಾಗಿ ಅನಂತಮೂರ್ತಿ ಅವರು ಗೋವಾ ಮಂಚ್ ಹಾಗೂ ಎಂಇಎಸ್ ಅವರ ಏಜೆಂಟ್ ಇರಬಹುದೇ ಎನ್ನುವ ಸಂಶಯ ವ್ಯಕ್ತವಾಗ್ತಿದೆ ಎಂದರು. ಅಲ್ಲದೆ ಉದ್ಯಮಿಯಾಗಿರುವ ಅವರು ಜಿಲ್ಲೆ ವಿಭಜನೆಯಾದರೆ ಶಿರ್ಸಿ ಭಾಗದಲ್ಲಿ ಕೃಷಿ ಭೂಮಿಯ ಬೆಲೆ ಹೆಚ್ಚಾಗುತ್ತದೆ ಎಂದು ಎದುರು ನೋಡುತ್ತಿದ್ದಾರೆ. ಒಂದೊಮ್ಮೆ ಜಿಲ್ಲೆಯ ವಿಭಜನೆಯಾದರೆ ಕೂಡಲೇ ಕಾರವಾರವನ್ನ ಗೋವಾಕ್ಕೆ ಸೇರಿಸಬೇಕು ಎನ್ನುವ ಕೂಗು ಉದ್ಭವವಾಗುತ್ತದೆ. ಹೀಗಾಗಿ ಇಂತಹ ಹೇಳಿಕೆ ನೀಡೋದನ್ನ ನಿಲ್ಲಿಸಬೇಕು. ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯು ಅವರನ್ನ ಕರೆಸಿ ಅವರ ಹೋರಾಟದ ಅಜೆಂಡಾ ತಿಳಿಯಬೇಕು. ಅಲ್ಲದೆ ಜಿಲ್ಲೆಯ ವಿಭಜನೆಯ ಬಗ್ಗೆ ಹೇಳಿಕೆ ನೀಡದಂತೆ ಮುಚ್ಚಳಿಕೆ ಬರೆಸಿಕೊಳ್ಳಬೇಕು ಎಂದರು. ಬಿಜೆಪಿಯ ರೈತ ಮೋರ್ಚಾದ ಮುಖಂಡರಾಗಿರುವ ಅನಂತಮೂರ್ತಿ ಹೆಗಡೆ ಒಂದು ಬಾರಿಯೂ ರೈತರ ಪರ ಹೋರಾಟ ಮಾಡಿಲ್ಲ. ಅಂತವರಿಗೆ ಪಕ್ಷವು ಜವಾಬ್ದಾರಿ ನೀಡಿದೆ. ಹೋರಾಟಗಳಿಗೆ ಪ್ಯಾಕೇಜ್ ಮಾಡಿಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಜಿಲ್ಲೆಯ ವಿಭಜನೆಯ ಕುರಿತು ಹೋರಾಟ ಮಾಡೋದು ಸರಿಯಲ್ಲ. ಅದರ ಹೊರತಾಗಿ ಜಿಲ್ಲೆ ಅಭಿವೃದ್ಧಿಯ ಬಗ್ಗೆ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಾಗಬೇಕಿದೆ ಎಂದರು. ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಹಿನ್ನೆಲೆ ಉಳ್ಳಂತಹ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಗಡಿಭಾಗದ ಜಿಲ್ಲೆ ಅಖಂಡವಾಗಿರಬೇಕು ಅನ್ನೋ ವಿಚಾರವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಕೆಲವೊಬ್ಬರು ತಮ್ಮ ಸ್ವಾರ್ಥ ಕೆಲವೊಂದು ವಿಭಜನೆ ಮಾಡಬೇಕು ಅನ್ನುವ ಹೇಳಿಕೆಯನ್ನ ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಗಡಿಭಾಗದ ಅಲ್ಲಿ ಆ ರೀತಿಯ ಹೇಳಿಕೆಯನ್ನ ಕೊಡುವಂತ ಮಿಸ್ಟರ್ ರಿಯಲ್ ಎಸ್ಟೇಟ್ ಉದ್ಯಮಿ ಅನಂತಮೂರ್ತಿ ಹೆಗಡೆ ಅವರ ವಿರುದ್ಧ ನಾನು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಅವರನ್ನ ಈ ಕೂಡಲೇ, ಯಾಕಂದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಪಕ್ಕದಲ್ಲೇ ಗೋವಾ, ಇವರು ಏನ್ ವಿಭಜನೆಯನ್ನ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಇದರಿಂದ ಎಂಇಎಸ್ ಹಾಗೂ ಗೋವಾ ಮಂಚ್ನವರಿಗೆ ಪುಷ್ಟಿ ನೀಡದಂತೆ ಈ ಒಂದು ಅನಂತಮೂರ್ತಿ ಹೆಗಡೆ ಅವರಿಗೆ ಏನಾದ್ರೂ ಗೋವಾ ಮಂಚ್ ಹಾಗೂ ಎಂಇಎಸ್ ನವರೊಟ್ಟಿಗೆ ಏನಾದ್ರೂ ಸಂಬಂಧ ಇದೆಯಾ? ಯಾಕಂದ್ರೆ ಅವರು ವಿಭಜನೆ ಮಾಡ್ಲಿಕ್ಕೆ ಹೇಳಿಕೆ ನೀಡ್ತಾ ಇರೋದು ಯಾವುದೇ ಒಂದು 20 ವರ್ಷಗಳ ಕಾಲ ಜಿಲ್ಲೆಯ ಸಮಸ್ಯೆ ಹಾಗೂ ಗಡಿಭಾಗದ ಸಮಸ್ಯೆಗೆ ಒಮ್ಮೆನೂ ಹೋರಾಟ ಮಾಡಲಿಲ್ಲ. ಏಕಾಏಕಿ ಬಂದ್ಬಿಟ್ಟು ಇವರೊಬ್ಬರು ಸಿರ್ಸಿಯ ಅಲ್ಲಿ ಜಮೀನು ಮಾಡಿ ದುಡ್ಡು ಮಾಡುವಂತವ್ರು, ಸಿರ್ಸಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿಕೊಂಡ್ರೆ ತಾನು ಹಣ ಮಾಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನಾದ್ರೂ ಈ ಗೋವಾ ಮಂಚ್ ಹಾಗೂ ಎಂಇಎಸ್ ಏಜೆಂಟ್ ಗಿರಿ ಕೆಲಸವನ್ನ ಏನಾದ್ರೂ ಮಾಡ್ತಾ ಇದ್ದಾರೆ ಹೇಳುವ ಒಂದು ಅನುಮಾನ ಬಂದಿದ್ರಿಂದ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾನು ಇವತ್ತು ಅವರನ್ನ ಕರೆಸಿ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮನವಿಯನ್ನು ಸಲ್ಲಿಸಿದ್ದೇನೆ. ಈ ಜಿಲ್ಲೆ ಅಖಂಡವಾಗಿರ್ತದೆ. ಗಡಿಭಾಗ ರಕ್ಷಣೆ ಮಾಡ್ಕೊಳ್ಳಿಕ್ಕೆ 12 ತಾಲೂಕಲ್ಲ 15 ತಾಲೂಕನ್ನು ತಗೊಳ್ಳಿ ಅಂತೇಳಿ ನಾವು ಮುಂದಿನ 20ನೇ ತಾರೀಕಿಗೆ ಜಿಲ್ಲೆಯ ಅಭಿವೃದ್ಧಿ ಹಾಗೂ ಅಖಂಡ ವಿಚಾರವಾಗಿ ಮಾನ್ಯ ಡಿಸಿ ಅವರ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸುತ್ತೇವೆ, ಜಿಲ್ಲೆಯ ಎಲ್ಲರ ಜನರ ಪರವಾಗಿ. ವೇದಿಕೆಯಲ್ಲಿ ನರೇಂದ್ರ ತಳೇಕರ್, ರಂಜನ್ ದೇವಾಡಿಗ, ನಾಗು ಹಳ್ಳೇರ್, ರಾಜೇಶ್, ಸಂತೋಷ್ ನಾಯ್ಕ್ ಇದ್ದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನೀಡಿದ ಭರವಸೆಯಂತೆ 15,000 ರೂಪಾಯಿ ಮಾಸಿಕ ವೇತನ ಹೆಚ್ಚಿಸುವಂತೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಎಐಯುಟಿಯುಸಿ ನೇತೃತ್ವದಲ್ಲಿ ಸೋಮವಾರ ಕಾರವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು. ಕಾರವಾರ ನಗರದ ಬಸ್ ನಿಲ್ದಾಣದ ಎದುರು ಸೇರಿದ ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿ ಪ್ರತಿಭಟನಾ ಸಭೆ ನಡೆಸಿದ್ರು. ಈ ವೇಳೆ ಸಂಘದ ಜಿಲ್ಲಾ ಗೌರವ ಸಲಹೆಗಾರ ಗಂಗಾಧರ್ ಬಡಿಗೇರ್ ಮಾತನಾಡಿ, ಕಳೆದ ಫೆಬ್ರವರಿಯಲ್ಲಿ ರಾಜ್ಯ ಹೋರಾಟದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನನ್ನನ್ನ ನಂಬಿ ನಿಮ್ಮ ಬೇಡಿಕೆಯನ್ನ ಈಡೇರಿಸುತ್ತೇನೆ ಎಂದು ಹೇಳಿದ್ದರಿಂದ ಹೋರಾಟವನ್ನ ಕೈಬಿಡಲಾಗಿತ್ತು. ಆದರೆ ಈವರೆಗೆ ಆರೋಗ್ಯ ಸಚಿವರ ಜೊತೆ 15 ಬಾರಿ ಸಭೆಗಳಾಗಿವೆ. ಆದರೂ ಬಿಟ್ಟಿ ಕೆಲಸಗಳು, ಮೊಬೈಲ್ ಕೆಲಸಗಳು ಹೆಚ್ಚಿವೆಯೇ ಹೊರತು ವೇತನ ಹೆಚ್ಚಳವಾಗಲಿ ಇತರ ಬೇಡಿಕೆಗಳಾಗಲಿ ಕಿಂಚಿತ್ತೂ ಈಡೇರದೆ ಕೇವಲ ನಿರಾಶೆಯನ್ನೇ ಕಾಣುವಂತಾಗಿದೆ.
ಆರೋಗ್ಯ ಇಲಾಖೆಗೆ ಆಶಾಗಳ ಕೆಲಸ ಮಾತ್ರ ಬೇಕು, ಆದರೆ ಅವರ ಸಮಸ್ಯೆಗಳನ್ನ ಬಗೆಹರಿಸುವ ಕಾಳಜಿ ಮಾತ್ರ ಬೇಡವಾಗಿದೆ. ಆದ್ದರಿಂದಲೇ ರಾಜ್ಯದ ಆಶಾ ಕಾರ್ಯಕರ್ತೆಯರಿಂದ ಇದೀಗ ಮುಖ್ಯಮಂತ್ರಿಗಳು ತಾವು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಆಗ್ರಹಿಸಿ ಜನವರಿ 7ರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷೆ ಕವಿತಾ ಗೌಡ, ಶ್ವೇತಾ ಕಪಡಸ್ಕರ್, ನಿವೇದಿತಾ ಕೊಳಂಕರ್, ಚೇತನಾ ಕೊರ್ಚೇಕರ್, ಚಂದ್ರಕಲಾ ಅಂಕೋಲಾ ಸೇರಿದಂತೆ ನೂರಾರು ಆಶಾ ಕಾರ್ಯಕರ್ತೆಯರು ಇದ್ದರು. ನಗರದ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚುವರಿ ಕೆಲಸ ಮತ್ತು ನಗರ ಜೀವನದ ದುಬಾರಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಮಾಸಿಕ ಕನಿಷ್ಠ 2,000 ರೂಪಾಯಿ ಗೌರವ ಧನವನ್ನ ಹೆಚ್ಚಿಗೆ ಮಾಡಬೇಕು. ಮೊಬೈಲ್ ಕೆಲಸಗಳನ್ನ ಒತ್ತಾಯಪೂರ್ವಕವಾಗಿ ಮಾಡಿಸಿಕೊಳ್ಳುತ್ತಿರುವುದನ್ನ ಕೈಬಿಡಬೇಕು. ಯಾರಿಗೆ ಮೊಬೈಲ್ ಮಾಡಲು ಆಗೋದಿಲ್ಲವೋ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಕಳೆದ 3 ತಿಂಗಳಿನಿಂದ ಬಂದ್ ಆಗಿರುವ ಇಲಾಖೆಯ ಸಿಮ್ಗಳನ್ನ ಚಾಲು ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನ ಆಶಾ ಕಾರ್ಯಕರ್ತೆಯರು ಸರ್ಕಾರದ ಮುಂದಿರಿಸಿದ್ದಾರೆ. ಹೊನ್ನಾವರದ ಪಿಸಿಎಆರ್ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದು, ನಾಮಪತ್ರಕ್ಕೆ ಸಹಿ ಹಾಕಿದ ಸೂಚಕರ ಮೇಲೆ ರಾಜಕೀಯ ಮುಖಂಡರೊಬ್ಬರು ಒತ್ತಡ, ಬೆದರಿಕೆಯೊಡ್ಡಿ ಅವರಿಂದಲೇ ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೂ ಸೂಚಕರಾಗಿ ಸಹಿ ಹಾಕಿಸಿ ನನ್ನ ನಾಮಪತ್ರ ತಿರಸ್ಕಾರ ಆಗುವಂತೆ ಮಾಡಿದ್ದಾರೆ ಎಂದು ಕೆಳಗನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಆರೋಪಿಸಿದರು. ಹೊನ್ನಾವರ ಪಟ್ಟಣದ ಹೊನ್ನಾವರ ಉಳಿಸಿ ಬೆಳೆಸಿ ಜನಪರ ವೇದಿಕೆಯ ಕಾರ್ಯಾಲಯದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಿಸಿಎಆರ್ಡಿ ಬ್ಯಾಂಕ್ ಚುನಾವಣೆಗೆ ಜನವರಿ 5ರಂದು ಚುನಾವಣೆ ನಡೆಯಲಿದ್ದು, ಡಿಸೆಂಬರ್ 27ರಂದು ನಾನು ಬ್ಯಾಂಕಿಗೆ ಹೋಗಿ ನಿಯಮಾನುಸಾರ ನಾಮಪತ್ರ ಸಲ್ಲಿಸಿದ್ದೇನೆ. ಗಿರೀಶ್ ಎನ್ನುವವರು ನನ್ನ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಹಾಕಿದ್ದರು ಎಂದು ತಿಳಿಸಿದರು. ನನ್ನ ನಾಮಪತ್ರ ತಿರಸ್ಕಾರ ಆಗುವಂತೆ ಮಾಡಲು ಗಿರೀಶ್ ಅವರ ಮನೆಗೆ ಹೋಗಿ ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೆ ಸಹಿ ಹಾಕುವಂತೆ ಒತ್ತಡ, ಬೆದರಿಕೆ ಒಡ್ಡಿದ್ದರು. ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ 28ರಂದು ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಹಾಕಿದ್ರು. ಇಬ್ಬರ ನಾಮಪತ್ರಗಳಿಗೆ ಒಬ್ಬರೇ ಸಹಿ ಹಾಕಿಸಿ ಇಬ್ಬರ ನಾಮಪತ್ರ ತಿರಸ್ಕಾರ ಆಗುವಂತೆ ಆಯಿತು. ಚುನಾವಣೆಯಲ್ಲಿ ನನ್ನನ್ನ ಎದುರಿಸಲು ಆಗದಿರೋದ್ರಿಂದ ಈ ರೀತಿ ತಂತ್ರ ಹೂಡಿ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಮಾಡಿದ್ದಾರೆ ಎಂದು ಆಪಾದಿಸಿದ್ರು. ನಮ್ಮ ಹೊನ್ನಾವರ ಉಳಿಸಿ ಬೆಳೆಸಿ ಜನಪರ ಹೋರಾಟ ವೇದಿಕೆಯ ಅಧ್ಯಕ್ಷ ಜಿಎನ್ ಗೌಡ ಕೊಡಾಣಿ ಮಾತನಾಡಿದ್ರು. ಚಿತ್ರಾಕ್ಷಿ ಗೌಡ ಸಮರ್ಥ ಅಭ್ಯರ್ಥಿಯಾಗಿದ್ದರು. ಅವರನ್ನ ಸೋಲಿಸಲು ಸಾಧ್ಯವಿಲ್ಲ ಎಂದು ವಾಮ ಮಾರ್ಗದ ಮೂಲಕ ನಾಮಪತ್ರವೇ ತಿರಸ್ಕಾರ ಆಗುವಂತೆ ಮಾಡಿದ್ದಾರೆ ಎಂದು ಆಪಾದಿಸಿದರು. ಇನ್ನು ಬ್ಯಾಂಕಿನ ಆಡಳಿತ ವ್ಯವಸ್ಥೆಯಲ್ಲಿಯೂ ಸಾಕಷ್ಟು ವ್ಯತ್ಯಾಸಗಳಿದ್ದು ಅನಗತ್ಯ ವ್ಯಕ್ತಿಗಳು ಹಸ್ತಕ್ಷೇಪ ನಡೆಸುತ್ತಿದ್ದಾರೆ. ಮತದಾರ ಪಟ್ಟಿಯಲ್ಲಿಯೂ ಸಾಕಷ್ಟು ವ್ಯತ್ಯಾಸಗಳಿವೆ ಎಂದು ಮಾಹಿತಿ ನೀಡಿದ್ರು. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಜನವರಿ 5ರಿಂದ ಚುನಾವಣೆ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ 27/12/2024ರಂದು ನಮ್ಮ ಕೆಳಗಿನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಚಿತ್ರಾಕ್ಷಿ ಗೌಡ ಅವರು ಮಹಿಳಾ ಮೀಸಲಾತಿ ಕೋಟಾ ಅಡಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಅವರು ನಾಮಪತ್ರ ಸಲ್ಲಿಸಿ ಅದು ಕರೆಕ್ಟ್ ಆಗಿ ಸೂಚಕರನ್ನೆಲ್ಲ ನಾವು ನಾಮಪತ್ರ ಕರೆಕ್ಟ್ ಕ್ರಮಬದ್ಧವಾಗಿ ಮಾಡಿದೀವಿ. ಆದ್ರೆ ಆ ನಾಮಪತ್ರಕ್ಕೆ ಸೂಚನೆ ಸಹಿ ಹಾಕಿದ ಅಭ್ಯರ್ಥಿಯನ್ನ ಕರ್ಕೊಂಡು ಬಂದು ಬೇರೆ ಒಂದು ಅಭ್ಯರ್ಥಿಗೆ ಉದ್ದೇಶಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ಅವರಿಗೆ ಸೂಚನೆ ಮಾಡಲು ಹೇಳಿ ಅವರು ಸಹಿ ತಗೊಂಡು ಬಂದು 28ನೇ ತಾರೀಕಿಗೆ ಅವರು ಕಾಂಬಿನೇಷನ್ ಮತ್ತೊಬ್ಬ ಮಹಿಳೆಯಿಂದ ನಾಮಪತ್ರ ಸಲ್ಲಿಸಿದ್ರು. ಆಮೇಲೆ ನಾವು ನಿನ್ನೆ ಸ್ಕೂಟಿನೋ ಪರಿಶೀಲನಾ ಇದರಲ್ಲಿ ಹೋದಾಗ ಮಾನ್ಯ ಚುನಾವಣಾಧಿಕಾರಿಗಳು ಹೇಳಿದ್ರು, ನಿಮ್ಮ ನಾಮಪತ್ರ ತಿರಸ್ಕೃತ ಆಗ್ತಾ ಇದೆ, ಒಬ್ಬರು ಸೂಚಕರು ಇಬ್ಬರು ನಾಮಪತ್ರಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ ಅಂತ. ಹಾಗೆ ನಾವು ಸೂಚಕರಿಗೆ ಫೋನ್ ಮಾಡಿ ಕೇಳಿದ್ವಿ, ಏನಪ್ಪಾ ಈ ತರ ನಿಮ್ಗೆ ಯಾರಿಗೂ ಹಾಕ್ಬೇಡ ಹೇಳಿದೀವಿ, ಯಾಕೆ ಹಿಂಗ್ ಮಾಡಿದ್ವಿ? ಇಲ್ಲ, ಸೂಚಕರು ಮಾರುತಿ ಗಿರೀಶ್ ಪ್ರಭು ಅಂತ ಹಳದಿಪುರದವರು, ಅವರು ಬ್ಯಾಂಕ್ಗೆ ಬಂದು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಹಾಜರಿದ್ದು ಅವರ ಸೂಚನೆ ಸಹಿಯನ್ನ ಸ್ವಯಂ ಖುಷಿಯಿಂದ ಬಂದಿದೆ. ಮತ್ತೆ ಈಗಾಗಲೇ ಇಡೀ ಹೊನ್ನಾವರ ತಾಲೂಕಿನಲ್ಲಿ ಗೊತ್ತಿದೆ, ಗುಮಾಸ್ತನಾಗಿ ನೌಕರನಾಗಿ ಕೆಲಸ ಮಾಡಿದವನೇ ಈ ಒಂದು ಬ್ಯಾಂಕ್ ನನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಚಲಾವಣೆ ಮಾಡ್ತಾ ಇದ್ದಾನೆ ಅಂತೇಳಿ. ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂದ್ರೆ, ಈ ಒಂದು ಇದರಲ್ಲಿ ಕನಿಷ್ಠ ಒಂದು 20,000 ಜನ ಷೇರುದಾರರಿದ್ದಾರೆ. ಅದರಲ್ಲಿ 1,824 ಜನಕ್ಕೆ ಮಾತ್ರ ಸಾಲಗಾರರ ಇವರಿಗೆ ಮತದಾನದ ಅರ್ಹತೆ ಇದರಲ್ಲಿ ಇದೆ, ಸತ್ತೋದವ್ರನ್ನು ಸೇರಿಸಿ. ಆಮೇಲೆ ಸಾಲಗಾರ ಅಲ್ದೆಗಿದ್ದವ್ರಿಗೆ 1,024 ಜನ ಇದೆ ಜನರಲ್ಲಿ. ಹಾಗೆ 9,000 ಜನ ಅನರ್ಹ ಮತದಾರರಿದ್ದಾರೆ ಸಾಲಗಾರರಲ್ಲಿ. ಆಮೇಲೆ 5,000 ಚಿಲ್ಲರಿ ಸಾಲಗಾರ ಅಲ್ಲದೆ ಅನರ್ಹ ಮತದಾರರಿದ್ದಾರೆ. ಹಾಗಾಗಿ ಇದು ಎಲ್ಲ ನ್ಯಾಯ ಅಲ್ಲ. ಮತ್ತು ನಿರ್ದೇಶಕರ ಚುನಾವಣೆಯನ್ನು ಮತದಾರರು ಆಯ್ಕೆ ಮಾಡುವಾಗ ಈ ಭ್ರಷ್ಟರನ್ನ ಅಥವಾ ಸಮಯ ಸಾಧಕರನ್ನ ಅವಕಾಶವಾದಿಗಳನ್ನೆಲ್ಲ ಸ್ಪರ್ಧಿಸಿದ್ರು ಸಹ ಒಳ್ಳೆ ಜವಾಬ್ದಾರಿತವಾಗಿ ಸಂಘ ಕಟ್ಟಿ ಬೆಳೆಸುವಂತಹ ಜನರನ್ನ ಆಯ್ಕೆ ಮಾಡಬೇಕು ಅಂತ ನಾನು. ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಸಾರ್ವಜನಿಕವಾಗಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದು, ಈ ಕುರಿತು ಅವರು ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದಲ್ಲಿ ಅವರ ಈ ನಿಲುವು ಹಾಗೂ ಬಿಜೆಪಿ ಸಂವಿಧಾನ ಬಗೆಗಿನ ಲಘು ಧೋರಣೆಯನ್ನ ಖಂಡಿಸಿ
ಜಿಲ್ಲೆಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಡಿಎಸ್ಎಸ್ ರಾಜ್ಯ ಸಮಿತಿ ಸದಸ್ಯ ದೀಪಕ್ ಕುಡಾಳ್ಕರ್ ಹೇಳಿದರು. ಸೋಮವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಡಿಸೆಂಬರ್ 28ರಂದು ಭಟ್ಕಳ ತಾಲೂಕಿನ ಕಟಗಾರಕೊಪ್ಪದಲ್ಲಿ ನಡೆದ ಗೊಂಡವನ ಸಾಹಿತ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಮಾತನಾಡುವಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಗ್ಗೆ ಕೇವಲವಾಗಿ ಮಾತನಾಡಿರುವುದಲ್ಲದೆ ಜಿಲ್ಲೆಯ ಗ್ರಾಮ ಒಕ್ಕಲ ಜಾತಿಯ ಗೊಂಡ ಅಡ್ಡ ಹೆಸರಿನ ಹಿಂದುಳಿದ ವರ್ಗದ ಜನರಿಗೆ ಅನುಸೂಚಿತ ಬುಡಕಟ್ಟು ಜಾತಿ ಪ್ರಮಾಣಪತ್ರ ನೀಡಲು ತನ್ನ ಸಂಪೂರ್ಣ ಬೆಂಬಲವಿದೆ. ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೇನೆ ಎಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದಾರೆ. ಇದು ಭಾರತ ಸಂವಿಧಾನಕ್ಕೆ ಮಾಡಿರುವ ಅಪಚಾರವಾಗಿರುತ್ತದೆ. ಒಬ್ಬ ಅನುಸೂಚಿತ ಬುಡಕಟ್ಟಿಗೆ ಸೇರಿರುವ ಶಾಂತರಾಮ್ ಸಿದ್ದಿ ಭಾರತ ಸಂವಿಧಾನದ ಪರಿಚ್ಛೇದ 342 ಕಲಂ 1ರ ವಿರುದ್ಧವಾಗಿ ಹಿಂದುಳಿದ ವರ್ಗದವರಿಗೆ ಅನುಸೂಚಿತ ಬುಡಕಟ್ಟು ಜಾತಿ ಪ್ರಮಾಣಪತ್ರ ನೀಡಬೇಕೆಂದು ಹೇಳಿರೋದು ಅವರ ಮಾನಸಿಕ ದಿವಾಳಿತನವನ್ನ ತೋರಿಸುತ್ತದೆ ಮತ್ತು ಸಂವಿಧಾನದ ಬಗ್ಗೆ ಬಿಜೆಪಿಗೆ ಇರುವ ಧೋರಣೆಯನ್ನ ಶಾಂತರಾಮ್ ಸಿದ್ದಿಯ ಮಾತು ತೋರಿಸುತ್ತದೆ ಎಂದರು. ಬಿಜೆಪಿ ಕೂಡಲೇ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರತಿಯೊಬ್ಬರು ತಮ್ಮ ಅಹವಾಲನ್ನು ಹೇಳ್ತಾ ಇರ್ಬೇಕಾದ್ರೆ ಎಲ್ಲ ಕೇಳ್ಕೊಂಡಿದ್ದಾರೆ. ಲಾಸ್ಟಿಗೆ ಒಂದು ಹುಡುಗಿ ಬಂದು ನಮಗೆ ಗೊಂಡ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ, ನಮಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ, ನಮಗೆ ಸಿದ್ಧತೆ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ, ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಕೂಡ ಅಹವಾಲನಲ್ಲಿ ಹಾಕಿದ್ದಾರೆ. ಅದ ನಂತರ ಈ ಶಾಂತರಾಮ್ ಸಿದ್ದಿಯವರು ವೇದಿಕೆ ಮೇಲೆ ಮಾತಾಡಬೇಕಿದ್ರೆ ಪಾಪ ಮುಗ್ಧ ಹುಡುಗಿ ಪರಿಶಿಷ್ಟ ಪಂಗಡದ ಅನುದಾನದಿಂದ ವಂಚಿತ ಆಗಿದ್ದಾರೆ, ಅವರು ಅದನ್ನು ಅವರು ಕೊಡಬೇಕು ಎನ್ನುವ ಭಾವನೆ ರೀತಿಯಿಂದ ಅವರು ಅಲ್ಲೇ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಕ್ಕಿದ್ರೆ ನಮ್ಮ ಸಂಘಟನೆಯ ಸುಮಾರಷ್ಟು ಜನರು ಅದಕ್ಕೆ ಧಿಕ್ಕಾರ ಕೂಗಿದ್ದಾರೆ. ಎಸ್ಟಿ ಇಲ್ಲದೆ ಇರುವವರಿಗೆ ಎಸ್ಟಿ ಅನುದಾನ ನೀಡಲಿಕ್ಕೆ ನೀವು ಹೇಳ್ತಾ ಇದ್ದೀರಿ. ಎಸ್ಟಿಯಲ್ಲಿ ಇರುವಂತಹ ನಮ್ಮ ಈ ವಾಲ್ಮೀಕಿ ಸಮಾಜದ ಜನಾಂಗದವರಾಗ್ಲಿ, ಸಿದ್ದಿ ಜನಾಂಗದವರಾಗ್ಲಿ, ಈ ಕೊರಡ ಜನಾಂಗದವರಾಗ್ಲಿ ಅವರಿಗೆ ಸಿಗುವಂತ ಸೌಲಭ್ಯವನ್ನು ಈ ಗೊಂಡ ಜಾತಿಯವರು ತಗೊಳ್ತಾ ಇದ್ದಾರೆ. ಅದರ ನೀವು ಅವರಿಗೆ ಕೊಡಬೇಕು ಅಂತ ಹೇಳಿ ಭಾವನೆಯಿಂದ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಸ್ವಲ್ಪ ನಾವು ಮಾತಾಡಿದ್ದೀವಿ. ಅಲ್ಲಿ ಅವರು ಧಿಕ್ಕಾರಕ್ಕೆ ಹೋಗಿ. ಇನ್ನು ರವೀಂದ್ರ ಸುಬ್ಬ ಮಾತನಾಡಿ ಶಾಂತರಾಮ್ ಸಿದ್ದಿಗೆ ಬುಡಕಟ್ಟು ಜನಾಂಗದ ಬಗ್ಗೆ ಕಿಂಚಿತ್ತೂ ಜ್ಞಾನ ಇಲ್ಲ. ಪರಿಶಿಷ್ಟ ಪಂಗಡ ಅಥವಾ ಅನುಸೂಚಿತ ಬುಡಕಟ್ಟು ಯಾರಿಗೆ ಸಲ್ಲಬೇಕು, ಅದರಲ್ಲಿ ಏನಿದೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅವರು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಬುಡಕಟ್ಟು ಪ್ರಮಾಣಪತ್ರ ಕೊಡಬೇಕು ಎನ್ನುವ ಸಾರ್ವಜನಿಕ ಹೇಳಿಕೆ ಸಂವಿಧಾನ ವಿರೋಧಿಯಾಗಿದೆ. ಅವರ ಮೇಲೆ ಕ್ಷಿಪ್ರ ಹಾಗೂ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಬೃಹತ್ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಅವರ ವಿರುದ್ಧ ನಾವು ಬಿಜೆಪಿಯ ಏನು ಲೀಡರ್ಸ್ ಇದ್ದಾರೆ, ಮುಖ್ಯ JP ನಡ್ಡಾ ಅವರು ಇರ್ಬೋದು ಅಥವಾ ಅಮಿತ್ ಶಾ ಇರ್ಬೋದು, ಅವರಿಗೆ ಪತ್ರವನ್ನು ಬರೆದು ಅವರನ್ನ ಈ ಕೂಡಲೇ ಬಿಜೆಪಿಯಿಂದ ವಜಾಗೊಳಿಸಬೇಕು ಅನ್ನತಕ್ಕಂಥ ಒಂದು ಮೆಮೊರಾಂಡಮ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಪರಿಶಿಷ್ಟ ಪಂಗಡ ಅಥವಾ ಅನುಸೂಚಿತ ಬುಡಕಟ್ಟು ಏನಿದೆ ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಅದರಲ್ಲಿ 366(25) ಸಬ್ ಕಾಲಂ 25ರಲ್ಲಿ ಅಂದ್ರೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪರಿಶಿಷ್ಟ ಪಂಗಡ ಅಥವಾ ಅನುಸೂಚಿತ ಬುಡಕಟ್ಟು ಅಂದ್ರೆ ಯಾರಿಗೆ ಅದರ ಸೌಲಭ್ಯ ದೊರಕಬೇಕು ಅನ್ನೋದ್ರ ಬಗ್ಗೆ ಅದನ್ನ ಮೊದಲು ಶಾಂತರಾಮ್ ಸಿದ್ದಿ ತಿಳ್ಕೊಳ್ಬೇಕು. ಶಾಂತರಾಮ್ ಸಿದ್ದಿ ಅವರಿಗೆ ಬುಡಕಟ್ಟುಗಳ ಬಗ್ಗೆ ಒಂದು ಕವಡೆ ಕಾಸಿನ ಅವರಿಗೆ ಜ್ಞಾನ ಅದರ ಬಗ್ಗೆ ಇಲ್ಲ. ಅವರು ನಿಜವಾಗಿ ಸಿದ್ಧಿಯಾಗಿ ಒಬ್ಬ ಹಿಂದುಳಿದ ವರ್ಗದ ಒಂದು ಸಮುದಾಯಕ್ಕೆ ಬುಡಕಟ್ಟು ಪ್ರಮಾಣ ಪತ್ರವನ್ನು ಕೊಡಬೇಕು, ನಿಮ್ಮ ಜೀವನ ಇನ್ನೂ ಉದ್ಧಾರ ಆಗಬೇಕು ಅಂತಕ್ಕಂಥ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವರು ಹೇಳಿರುವುದು ಖಂಡನೀಯ, ಸಂವಿಧಾನ ವಿರೋಧಿ. ಅವರ ಬಗ್ಗೆ ಕ್ಷಿಪ್ರ ಮತ್ತು ಅತ್ಯಂತ ಕಠಿಣವಾದ ಕ್ರಮವನ್ನು ಬಿಜೆಪಿ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕದ ಯಾರ್ಯಾರು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಒಂದು ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಇದ್ದಾರೆ ರಾಜ್ಯದಲ್ಲಿ, ಇದರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇಂತಹ ಹೇಳಿಕೆಗಳನ್ನ ಅವರು ಆದಷ್ಟು ಕೊಡದ ಹಾಗೆ ನೋಡಿಕೊಳ್ಳಬೇಕು ಮತ್ತು ಅವರು ಹೆಚ್ಚಿನದಾಗಿ ಸಿದ್ಧಿ ಜನಾಂಗದ ಬಗ್ಗೆ ಅವರು ಕಾಳಜಿಯನ್ನು ವಹಿಸಬೇಕು. ತುಳಸಿದಾಸ್ ಪಾವಸ್ಕರ್ ಮಾತನಾಡಿ ಭಟ್ಕಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟುಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಹಾಗೂ ಮಧ್ಯಪ್ರದೇಶ ಎಂಪಿ ಡಾಕ್ಟರ್ ಪಗ್ಗನ್ ಸಿಂಗ್ ಕುಲಾಸ್ತೆ ಉಪಸ್ಥಿತಿಯಲ್ಲಿ ಶಾಂತರಾಮ್ ಸಿದ್ದಿ ಈ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವುದು ವಿಪರ್ಯಾಸವಾಗಿದೆ. ಶಾಂತರಾಮ್ ಸಿದ್ದಿ ಮತ್ತು ಡಾಕ್ಟರ್ ಪಗ್ಗನ್ ಸಿಂಗ್ ಕುಲಾಸೆ ಇವರ ಸಂವಿಧಾನ ವಿರೋಧಿ ಹೇಳಿಕೆ ಮತ್ತು ನಡೆಯನ್ನ ಖಂಡಿಸಿ ಇವರ ವಿರುದ್ಧ ಬಿಜೆಪಿ ಪಕ್ಷದ ವರಿಷ್ಠರಾದ JP ನಡ್ಡಾ ಮತ್ತು ಅಮಿತ್ ಶಾ ಅವರಿಗೆ ಪತ್ರ ಬರೆಯಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಂತೋಷ್, ಮಾದೇವ್, ರಮೇಶ್, ನಾಗರಾಜ್ ಮತ್ತಿತರರು ಇದ್ದರು.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.